ಗದಗದ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕಿದ್ದು. ಈಗ ಪುರಾತತ್ವ ಇಲಾಖೆ ವತಿಯಿಂದ ಉತ್ಖನನ ಕಾರ್ಯ ಆರಂಭ ಆಗಿದೆ. ನಿನ್ನೆಯಿಂದ ಆರಂಭವಾದಂತಹ ಉತ್ಖನನ ಕಾರ್ಯ ಇವತ್ತು ಎರಡನೇ ದಿನವೂ ಕೂಡ ಮುಂದುವರೆದಿದೆ. ನಿಧಿ ಉತ್ಖನನ ಕಾರ್ಯ, ನಿಧಿ ಪತ್ತೆ ಬೆನ್ನಲ್ಲೇ ನಿಕ್ಷೇಪಕ್ಕಾಗಿ ಈಗ ಅಲ್ಲಿ ಶೋಧ ಕಾರ್ಯಗಳು ಮುಂದುವರಿತಾ ಇದೆ. ಉತ್ಖನನದ ವೇಳೆ ಪ್ರಾಚೀನ ಅವಶೇಷದ ಮಾದರಿಯೊಂದು ಪತ್ತೆಯಾಗಿದೆ. ಇನ್ನು ಉತ್ಖನನ ಸ್ಥಳದಲ್ಲಿ ಸಾರ್ವಜನಿಕರ ಪ್ರವೇಶಕ್ಕೆ ನಿರ್ಬಂಧವನ್ನು ಕೂಡ ಹೇರಲಾಗಿದೆ. ಮಾರ್ಚ್ 25ರ ಬಳಿಕ ಕೋಟೆ ವೀರಭದ್ರೇಶ್ವರ ಜಾತ್ರೆ ಕೂಡ ಅಲ್ಲಿದೆ. ನಿರ್ಬಂಧ ಹೇರಿರುವ ಕಾರಣ ಈಗ ಭಕ್ತರಲ್ಲಿ ಗೊಂದಲ ಕೂಡ ಮೂಡಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಭಕ್ತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಜಿಲ್ಲಾಡಳಿತದ ನಿರ್ಬಂಧಕ್ಕೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿರೋದು ನೀವೀಗ ನೋಡ್ತಾ ಇರೋದು. ಇವತ್ತು ಉತ್ಖನನ ಮಾಡಬೇಕಾದ್ರೆ ಒಂದು ಶಿಲಾರೂಪದಲ್ಲಿ ಒಂದು ವಸ್ತು ಸಿಕ್ಕಿದೆ. ಅದು ಶಿವಲಿಂಗದ ಪಾಣಿಪೀಠದ ರೂಪದಲ್ಲೂ ಇದೆ, ಅಥವಾ ಒಂದು ಕಂಬದ ಆಕೃತಿಯಲ್ಲಿ ಕೂಡ ಇದೆ. ಅದೇನು ಎತ್ತ ಅಂತ ಪುರಾತತ್ವ ಇಲಾಖೆಯವರೆಲ್ಲ ಹೇಳ್ತಾರೆ. ಕೇವಲ 1.5 ಅಡಿ ಅಗದಾಗಲೇ ಸಿಕ್ಕಿರ್ತಕ್ಕಂಥದ್ದು ಇವೆಲ್ಲವನ್ನು. ಈಗ ಅಲ್ಲಿ ಫೋಟೋ ಮಾಡೋದು, ವಿಡಿಯೋ ಮಾಡೋದು ನಿಷೇಧ, ಸಾರ್ವಜನಿಕರಿಗೆ ನಿಷೇಧ. ಸೊ ಹಾಗಾಗಿ ಈಗ ಮಾರ್ಚ್ನಲ್ಲಿ ಜಾತ್ರೆ ಇದೆ, ಏನು ಮಾಡೋದು ಅಂತ ಆಕ್ರೋಶ. ಐತಿಹಾಸಿಕ ಸ್ಥಳವಾದಂತಹ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ 2ನೇ ದಿನ ಉತ್ಖನನ ಕಾರ್ಯ ಆರಂಭವಾಗಿದೆ. ಈ ಒಂದು ಉತ್ಖನನ ಕಾರ್ಯ ಶ್ರೀ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿ ಉತ್ಖನನ ಕಾರ್ಯ ಆರಂಭವಾಗಿರುವಂಥದ್ದು. ಇದಕ್ಕೆ ಈ ದೇವಸ್ಥಾನದ ಕಮಿಟಿಯವರು ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಎತ್ತ ಅನ್ನುವುದನ್ನು ತೋರಿಸ್ತಿದ್ದಾರೆ. ನಮ್ಮ ಹಿಂಭಾಗದಲ್ಲಿ ನೋಡ್ತಿರ್ಬೋದು, ನಾವೀಗ ಶ್ರೀ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿದ್ವಿ. ಇಲ್ಲಿ 2ನೇ ದಿನದ ಉತ್ಖನನ ಕಾರ್ಯ ಆರಂಭವಾಗಿದೆ. ಆದರೆ ಇಂತಹ ಒಂದು ಸಂದರ್ಭದಲ್ಲಿ ಈಗ ಜಿಲ್ಲಾಧಿಕಾರಿಗಳು ಮತ್ತು ಈ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಆದಂತಹ CN ಶ್ರೀಧರ್ ಅವರು ಒಂದು ಆದೇಶವನ್ನು ಮಾಡಿದ್ದಾರೆ. ಇದು ಪುರಾತತ್ವ ಇಲಾಖೆಗೆ ಒಳಪಟ್ಟಿರೋದ್ರಿಂದ ಇಲ್ಲಿ ಉತ್ಖನನ ಕಾರ್ಯ ಆರಂಭವಾಗಿರೋದ್ರಿಂದ ಇಲ್ಲಿ ಸಾರ್ವಜನಿಕರಿಗೆ ಪ್ರವೇಶ ನಿಷೇಧಿಸಲಾಗಿದೆ. ಜೊತೆಗೆ ವಿಡಿಯೋಗ್ರಫಿ ಮತ್ತು ಫೋಟೋಗ್ರಫಿಯನ್ನು ಕೂಡ ನಿಷೇಧಿಸಲಾಗಿದೆ ಅನ್ನುವಂಥದ್ದು. ಆದರೆ ಈ ಒಂದು ಸಂದರ್ಭದಲ್ಲಿ ಈಗ ಮಾರ್ಚ್ ತಿಂಗಳ ಅಷ್ಟೇ ಒಂದು ಜಾತ್ರೆ ಆರಂಭವಾಗುತ್ತೆ ಶ್ರೀ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ್ದು. ಹಾಗಾಗಿ ಇದಕ್ಕೆ ಈ ಸ್ಥಳೀಯರು ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ, ಜಾತ್ರಾ ಕಮಿಟಿಯವರು ಮತ್ತು ಸ್ಥಳೀಯರು. ಯಾಕೆ ಎತ್ತ ಅನ್ನುವಂಥದ್ದನ್ನು ಸ್ವತಃ ಅವ್ರನ್ನ ಕೇಳೋಣ. ಸರ್, ಈಗ ಈ ಒಂದು ಉತ್ಖನನ ಕಾರ್ಯ ಆರಂಭವಾಗಿದೆ, ಇದಕ್ಕೆ ನಿಮ್ಮ ವಿರೋಧವೇನು ಸರ್? ಈಗ ಯಾಕೆ ವಿರೋಧ ಮಾಡ್ತೀವಿ? ವಿರೋಧ ಏನಿಲ್ಲ ಸರ್. ನಮ್ಮದು ಕೋಟೆ ವೀರಭದ್ರೇಶ್ವರ ಜಾತ್ರಾ ಮಾರ್ಚ್ 20ನೇ ತಾರೀಕಿಂದ ನಾವು ಎಲ್ಲ ಇಲ್ಲಿ ಸಕಲ ಸಿದ್ಧತೆ ಮಾಡಿಕೊಂಡು ನಾವು 5 ದಿನ ಜಾತ್ರಾ ಮಾಡ್ತೀವಿ. ಇಲ್ಲಿ ಅಗ್ನಿ ಹಾಯಲ್ಲೇ ಈಗ ವಿರೋಧ ಆಗಿಬಿಟ್ಟೈತೆ. ನಮಗೆ ಅಗ್ನಿ ಹಾಯ್ಬೇಕು. ನಾವಿಲ್ಲ ಲಕ್ಷಾಂತರ ಜನ ಕೂಡುತ್ತೇವೆ ಕೋಟೆ ವೀರಭದ್ರೇಶ್ವರ ಜಾತ್ರೆಗೆ. ಮತ್ತು ಅದಕ್ಕೆ ಅನುವು ಮಾಡಿ ಕೊಡ್ರಿ ಅಂತ ನಾವು ಬೇಡ್ಕೊತೀವಿ. ನಾವೀಗ ಅದ ವಿರೋಧ. ಅದನ್ನ ಜಾತ್ರೆ ಹಿಂಗೆ ಮಾಡ್ತಿರಲ್ಲ, ಇದು ಭಾಳ ಅಪರಾಧ ಅಂತ ನಾವು ಹೇಳಬಲ್ವಿ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಭೀಮನಗೌಡ ಅವರಿಂದ ಪಡ್ಕೊಳ್ಳೋಣ. ಭೀಮನಗೌಡ, ಈಗ 2 ದಿನ ಸುಮ್ಮನಿದ್ದು ಈಗ ಸ್ಥಳೀಯರೆಲ್ಲ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಜಾತ್ರೆ ಇರ್ತಕ್ಕಂಥದ್ದು ಮಾರ್ಚ್ಗೆ, ಅಲ್ಲಿ ತನಕ ಎಲ್ಲ ಮುಗಿಬಹುದು ಅಂತ ಒಂದು ನಿರೀಕ್ಷೆ ಇದೆ. ಸೊ ಏನು ಹೇಳ್ತಾರೆ ಸ್ಥಳೀಯರು ಅಂತ? ಅರವಿಂದ್, ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಡೆಯುತ್ತಂಥ ಉತ್ಖನನ, ಈ ಉತ್ಖನನ ಸ್ಥಳ ಏನಿದೆ ಇದು ಶ್ರೀ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ. ಈ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಸುಮಾರು 10 ಚದುರ ಮೀಟರ್ವರೆಗೂ ಕೂಡ ಈ ಒಂದು ಉತ್ಖನನ ಕಾರ್ಯ ಆರಂಭವಾಗಿರುವಂಥದ್ದು. ಈ ಉತ್ಖನನ ಕಾರ್ಯ ಆರಂಭಕ್ಕೆ ಇವತ್ತು 2ನೇ ದಿನದ ಸಂದರ್ಭದಲ್ಲಿ ಇಲ್ಲಿ ಸ್ಥಳೀಯರು ವಿರೋಧವನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಮಾರ್ಚ್ ಅಂತ್ಯದವರೆಗೆ ಇಲ್ಲಿ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಆಗುತ್ತೆ, ಜಾತ್ರೆ ಆಗುತ್ತೆ. ಈ ಜಾತ್ರೆ ಸುಮಾರು 5 ದಿನಗಳ ಕಾಲ ವಿಜೃಂಭಣೆ ಜಾತ್ರೆ ನಡೆಯುತ್ತೆ. ಇಲ್ಲಿ ಅಗ್ನಿ ಹಾಯುವಂಥದ್ದು, ಜೊತೆಗೆ ಪಲ್ಲಕ್ಕಿ ಮೆರವಣಿಗೆ ಆಗಿರ್ಬೋದು, ಶಸ್ತ್ರ ಹಾಕಿಸ್ಕೊಳ್ಳೋದು, ಜೊತೆಗೆ ಹೀಗೆ ಅನೇಕ ಕಾರ್ಯಕ್ರಮಗಳು ಕೂಡ ಸಹ ಇದೇ ಒಂದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿ ನಡೆಯುತ್ತೆ. ಇಂತಹ ಸಂದರ್ಭದಲ್ಲಿ ಈಗ ಇವತ್ತು ಜಿಲ್ಲಾಧಿಕಾರಿಗಳು ಒಂದು ಆದೇಶ ಮಾಡಿದರೆ ಈ ಪ್ರದೇಶ ನಿಷೇಧಿತ ಪ್ರದೇಶ ಅಂತಂದು ಇಲ್ಲಿ ಸಾರ್ವಜನಿಕರಿಗೆ ಯಾರಿಗೂ ಕೂಡ ಅವಕಾಶ ಇಲ್ಲ. ಇಲ್ಲಿ ಫೋಟೋ ತೆಗೆದಾಗಲಿ ವಿಡಿಯೋ ತೆಗೆದಾಗಲಿ ಯಾರೂ ಕೂಡ ಮಾಡಬಾರ್ದು, ಇಲ್ಲಿ ಯಾರೂ ಕೂಡ ಹೋಗಬಾರ್ದು ಅನ್ನುವಂಥ ನಿಷೇಧ ಹೇರಿದ ಹಿನ್ನೆಲೆಯಲ್ಲಿ ಇವತ್ತು ಸ್ಥಳೀಯರು ಮತ್ತು ಈ ಒಂದು ವೀರಭದ್ರೇಶ್ವರ ದೇವಸ್ಥಾನದ ಭಕ್ತರು ಕೂಡ ಒಂದು ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಯಾಕೆಂದರೆ ನಾವು ತಲತಲಾಂತರ ಮಾರ್ಗಗಳಿಂದ ನಾವು ಈ ಒಂದು ಹಬ್ಬವನ್ನು ಆಚರಿಸ್ಕೊತಾ ಬರ್ತಾ ಇದ್ವಿ. ಈಗ ಆ ಹಬ್ಬ ನಿಷೇಧ ಮಾಡಿರೋದು ಅಂದರೆ ಇಲ್ಲಿ ನಿರ್ಬಂಧ ಹೇರಿರೋದು ಸಾಕಷ್ಟು ನಮಗೆ ತೊಂದರೆ ಆಗ್ತಿದೆ. ಎಲ್ಲಿ ಜಾತ್ರೆಯನ್ನು ಬಂದ್ ಮಾಡ್ತಾರೋ ಏನೋ, ಜಾತ್ರೆ ಮುಗಿಸ್ತಾರೋ ಏನೋ ಅನ್ನುವಂಥ ಆತಂಕ ಕೂಡ ಭಕ್ತರಲ್ಲಿದೆ. ಹಾಗಾಗಿ ಆ ಭಕ್ತರು ಇವಾಗ ಸರ್ಕಾರದ ವಿರುದ್ಧ ಒಂದು ರೀತಿ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು. ಜೊತೆಗೆ ಈ ಒಂದು ಉತ್ಖನನ ಸ್ಥಳವನ್ನು ಕೂಡ ನಾವು ತೋರಿಸ್ತಾ ಇದ್ವಿ. ಈ ಉತ್ಖನನ ಸ್ಥಳದಲ್ಲಿ ಇವತ್ತು ಸುಮಾರು 2.5 ಅಡಿಯಷ್ಟು ಆಳಕ್ಕೆ ಅಗೆದಿರುವಂಥದ್ದು. ಈ ಅಗೆಯುವಂತಹ ಸಂದರ್ಭದಲ್ಲಿ ಇವತ್ತು ಒಂದು ಶಿಲಾನ್ಯಾಸ ಸಿಕ್ಕಿದೆ. ಅದು ಶಿಲಾನ್ಯಾಸ ಯಾವ ಥರನಾಗಿದೆ ಅನ್ನುವಂಥದ್ದನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಇದು ಶಿವಲಿಂಗ ಇರುವಂತಹ ಒಂದು ಪೀಠ ಅನ್ನುವಂಥದ್ದು ಈಗ ಒಂದು
ಸ್ವರೂಪ ಕಂಡು ಬರ್ತಾ ಇದೆ. ಯಾಕೆ ಅಂತಂದರೆ ಇಲ್ಲಿ ಈ ಒಂದು ಆಕೃತಿಯನ್ನು ನೋಡಿದ್ರೆ ಇನ್ನೂ ಕೂಡ ಸುಮಾರು ಒಂದಿಷ್ಟು ಆಳ ಇರಬಹುದು, ಆದರೆ ಈಗ ಅದು ಪೂರ್ಣವಾಗಿ ಹೊರಗಡೆ ಬಂದಿಲ್ಲ. ಈಗ ಸ್ವಲ್ಪ ಪ್ರಮಾಣದಲ್ಲಿ ಬಂದಿರೋದ್ರಿಂದ ಈ ಒಂದು ನೋಡಿದಾಗ ಇದು ಲಿಂಗುವಿನ ಒಂದು ಪೀಠ ಅನ್ನುವಂಥದ್ದು. ಜೊತೆಗೆ ಇಲ್ಲಿ ಇನ್ನೊಂದು ಮಡಿಕೆ ಕೂಡ ಸಿಕ್ಕಿರುವಂಥದ್ದು ಈ ಒಂದು ಉತ್ಖನನ ಸಂದರ್ಭದಲ್ಲಿ. ಈ ಮಡಿಕೆ ಇದು ಹಳೆ ಕಾಲದ್ದೇನಲ್ಲ, ಬಟ್ ಇತ್ತೀಚಿನ ಒಂದು ಮಡಿಕೆ ಅಂತಲೂ ಕೆಲವರು ಹೇಳ್ತಾ ಇದ್ದಾರೆ. ಆದರೆ ಈ ಒಂದು ಮಡಿಕೆಯ ಒಂದು ಚೂರುಗಳನ್ನು ಕೂಡ ನಾವು ತುಣುಕುಗಳನ್ನು ಸಹ ನಾವು ತೋರಿಸುವಂಥ ಕೆಲಸ ಮಾಡ್ತೀವಿ. ಆದರೆ ಇಲ್ಲಿ ಅಧಿಕಾರಿಗಳು ಇಲ್ಲಿ ಕಾರ್ಮಿಕರಿಗೆ ಕೆಲವು ಸೂಚನೆಗಳು ಕೊಟ್ಟಿದ್ದಾರೆ. ಯಾವುದೇ ವಸ್ತುಗಳು ಬಂದರೂ ಕೂಡ ಅವನ್ನು ಸೂಕ್ಷ್ಮವಾಗಿ ಪರಿಗಣಿಸಿ ಅವುಗಳನ್ನು ನಮ್ಮ ಅಧಿಕಾರಿಗಳ ಗಮನಕ್ಕೆ ತರಬೇಕು ಅನ್ನುವಂಥದ್ದು ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ. ಈ ಸೂಚನೆ ಬೆನ್ನಲ್ಲೇ ಆ ಮಡಿಕೆಯ ಚೂರುಗಳನ್ನು ಸಹ ಒಂದು ಕಡೆ ಸಂಗ್ರಹಣೆ ಮಾಡಿಟ್ಟಿದ್ದಾರೆ. ಯಾಕೆ ಅಂದರೆ ಇದೇ ಥರನಾಗಿ ಚಿನ್ನ ಒಂದು ತಾಮ್ರದ ಒಂದು ಬಿಂದಿಗೆಯಲ್ಲಿ ಸಿಕ್ಕಿತ್ತು. ಹಾಗೆ ಈಗ ಮಡಿಕೆ ಕೂಡ ಸಿಕ್ಕಿರುವಂಥದ್ದು, ಮಣ್ಣಿನ ಮಡಿಕೆ ಸಿಕ್ಕಿರುವಂಥದ್ದು. ಹೀಗೆ ಈ ಒಂದು ಉತ್ಖನನ ಒಂದು ಸ್ಥಳದಲ್ಲಿ ಯಾವುದೇ ವಸ್ತುಗಳು ಸಿಗಲಿ, ಅವಶೇಷಗಳು ಸಿಗಲಿ, ಆ ಸಿಕ್ಕಂಥ ಅವಶೇಷಗಳನ್ನ ಒಂದೆಡೆ ಸಂಗ್ರಹಿಸಬೇಕು, ಇದನ್ನು ತನಿಖೆ ಮಾಡಬೇಕು, ಇದನ್ನ ಪರಿಶೀಲನೆ ಮಾಡಬೇಕು. ಇದು ಈಗಿನ ಕಾಲದ ಅಥವಾ ಪೂರ್ವಜರ ಕಾಲದ, ಇದು ಯಾವ ಕಾಲಘಟ್ಟದ್ದು ಅನ್ನುವಂಥದ್ದನ್ನು ಕೂಡ ನಾವೆಲ್ಲ ಇದನ್ನು ವಿಶ್ಲೇಷಣೆ ಮಾಡಬೇಕು, ಇದನ್ನು ಪರಿಶೋಧನೆ ಮಾಡಬೇಕು ಅನ್ನುವಂಥದ್ದು. ಹಾಗಾಗಿ ಈಗ 2ನೇ ದಿನದ ಉತ್ಖನನ ಕಾರ್ಯ ಈಗ ಬರದಿಂದ ಸಾಗಿರುವಂಥದ್ದು. ಇವತ್ತು ಸುಮಾರು ಒಂದು 2.5 ಅಡಿಯಷ್ಟು ಇವತ್ತು 2.5 ಅಡಿ ಆಳದಷ್ಟು ಇವತ್ತು ಉತ್ಖನನ ಕಾರ್ಯ ನಡೆದಿರುವಂಥದ್ದು. ಅರವಿಂದ್. ಓಕೆ, ರೈಟ್. ಥ್ಯಾಂಕ್ ಯು ಭೀಮನಗೌಡ. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.